ನಮಸ್ಕಾರ ಎಲ್ಲರಿಗೂ. ಇವತ್ತಂತೂ ನಂಗೆ ಭಾಳ ಕೆಲ್ಸಿದ್ರು. ಏನಂದ್ರೆ ಶಿವಾರ್ಥನ್ ಸಿರ್ಲಾಕ್ ಮುಗ್ದಿತ್ತು, ಅದಕ್ಕ ನಾ ಇವತ್ತ ನವನಕ್ಕಿ ಸಿರ್ಲಾಕ್ ಮಾಡಾಕತ್ತೀನ್ರಿ. ಸೊ ನವನಕ್ಕಿ ಸಿರ್ಲಾಕ್ ಮಾಡಾಕ ನಾ ಇಲ್ಲಿ 2 ಕಪ್ ನವನಕ್ಕಿನ ಫ್ರೈ ಮಾಡ್ಕೊಂಡೇನು. ಹಂಗ ಎಲ್ಲಾ ಡ್ರೈ ಫ್ರೂಟ್ಸ್ ತಗೊಂಡೇನ್ರಿ, ಲೈಕ್ ಮಕಾನ, ಕಾಜು, ಬಾದಾಮ್, ಸನ್ಫ್ಲವರ್ ಮತ್ತೆ ಪಂಪ್ಕಿನ್ ಸೀಡ್ಸ್, ವಾಲ್ನಟ್ ಎಲ್ಲ ಅದನ್ನು ಫ್ರೈ ಮಾಡ್ಕೊಂಡು ನವನಕ್ಕಿ ಫ್ರೈ ಮಾಡ್ಕೊಂಡಿದ್ದು ನೋಡ್ರಿ. ಅದ್ರೊಳಗೆ ಹಾಕಿ ಕೂಲ್ ಡೌನ್ ಆದ್ಮೇಲೆ ಅದನ್ನ ಸಿಂಪ್ಲಿ ಪೌಡರ್ ಮಾಡ್ಕೋದ. ಅವಾಗ ನವನಕ್ಕಿ ಪೌಡರ್ ರೆಡಿ ಆಗ್ತೈತಿ. ಇದನ್ನ ನಾವು ಮಕ್ಕಳಿಗೆ ಹಾಕ್ಬಹುದು. ನಾ ಶಿವಾರ್ಥಗೆ ಇದನ್ನ ಹಾಕಿದ್ದೇನು. ನೀವು ಟ್ರೈ ಮಾಡ್ರಿ, ಇದು ಹೆಲ್ದಿ ಇರ್ತೈತಿ. ಹಂಗ ಬೇರೆ ಬೇರೆ ರೆಸಿಪಿ ಇನ್ನ ಬೇರೆ ಸಿರ್ಲಾಕ್ ಮಾಡಾಕಿದ್ನು. ಅದಕ್ಕೆ ಇವ್ರಿಗೆಲ್ಲ ಸಾಮಾನ್ ತರಕ್ ಹೇಳಿನ್ರಿ. ನಮ್ಗೆ ಏನ್ ಇಂತ ಚೆನ್ನಾಗಿರ್ತದ ತಿನ್ನಾಕಾದ್ರೆ ನೋಡಾಕ ಸಿಗ್ಲಿಲ್ಲ ಬಿಡು. ನಂಗ ಅವ್ರವ್ರಿಗೆ ಗೊತ್ತಿಲ್ಲ, ಒಟ್ರ ಸರ್ಪ್ರೈಸ್ ಸಿಗಿಲ್ಲ. ಬಾರ್ ನೋಡ್ರಿ ಫ್ರೆಂಡ್ಸ್, ಮತ್ತೊಮ್ಮೆ ಡೈಲಾಗ್ ಹೋಗ್ಯಾತ. ಮಿಕೆಟ್ ಸರ್ತಿ ಅಂತ ಹೆಂಡತಿ ಪಡ್ಯಾಕ ನಾ ಪುಣ್ಯ ಭಾಳ ಮಾಡಿದೇನ್ರಿ. ಈ ಮತ್ತೊಂದು ಕರೆ ಹೇಳ್ತಿ, ನನ್ನಂತ ಗಂಡನ್ ಪಡ್ಯಾಕ ಎಷ್ಟು ಪುಣ್ಯ ಮಾಡಿದೇನಿಲ್ಲ ನೋಡ್ರಿ. ಮಾತ್ ಲೋಕರ್ ಬರವಲ್ತ ಕರೆ ಇವ್ರಂತೂ ಮಿಡಲ್ ಬಂದ ಕಾಮಿಡಿ ಮಾಡ್ಕತ್ತೀರಿ. ನಾ ಶಿವಾರ್ಥಗ ಇನ್ನೊಂದ್ ಟೈಪ್ ಸಿರ್ಲಾಕ್ ಮಾಡಾಕತ್ತೀನ್ರಿ. ಅಕ್ಕಿ ಎಲ್ಲಾ ಕಾಳುಗಳ ಮತ್ತೆ ಡ್ರೈ ಫ್ರೂಟ್ಸ್ ಎಲ್ಲಾ ಹಾಕಿ ಇದನ್ನ ನೀವು 3 ತಿಂಗಳ 6 ತಿಂಗಳ ಸ್ಟೋರ್ ಮಾಡ್ಬೋದ್ರಿ. ಏನು ಹಾಳಾಗಂಗಿಲ್ಲ. ಶಿವಾರ್ಥ ಹುಟ್ಟಿದಾಗಿಂದ ಇದೇ ತರ ನಾ ಮನ್ಯಾಗ ಸಿರ್ಲಾಕ್ ಮಾಡತ್ತೇನು. ನೆಕ್ಸ್ಟ್ ನಾ ಇನ್ನ ಪ್ರೋಟೀನ್ ಬಾರ್ ಮಾಡಾಕಿದ್ನು. ಅದ್ ಕೈಲಿ ಕಾಜು, ಬಾದಾಮ್, ಪಿಸ್ತಾ, ವಾಲ್ನಟ್, ಖರ್ಜೂರಿ, ಮಕಾನ, ಪಂಪ್ಕಿನ್ ಮತ್ತ ಸನ್ಫ್ಲವರ್ ಸೀಡ್ಸ್ ತಗೊಂಡಿನು. ಹಂಗ ಸ್ವಲ್ಪ ಫ್ಲಾಕ್ ಸೀಡ್ಸ್ ತಗೊಂಡೇನ್ರಿ. ಇದನ್ನ ಶುಗರ್ ಲೆಸ್ ಮಾಡತ್ತೇನು. ಅದಕ್ಕ ಖಜೂರಿ ಅಷ್ಟ ಹಾಕತ್ತೇನೆ. ಎಲ್ಲಾ ಡ್ರೈ ಫ್ರೂಟ್ಸ್ ಫ್ರೈ ಮಾಡ್ಕೊಂಡ ಮಿಕ್ಸಿ ಒಳಗ ಪೌಡರ್ ಮಾಡ್ಕೋತೇನೆ. ಸುತ್ತಿ ಪ್ರೋಟೀನ್ ಮಾಡಿ ದನದಡ್ರಿ ನೋಡ್ರಿ. ಅವಂದ್ ಭವ್ರ ನೋಡಿ ಇಡ್ತೀರಿ ಜರ ನೀರ್ ಕುಡಿ ನೋಡ್ ಮುಖ ಎಲ್ಲ ಹಂಗಾಗಿ. ಏನ್ರಿ 1 ತಾಸ ಐತಿ ಇಲ್ಲಿ ನೀರಾಡ್ರಿ. 2 ತಾಸ ಐತಿ. ಈಗ ನೆಕ್ಸ್ಟ್ ನೋಡ್ರಿ ಮಜಾ ಫ್ರೆಂಡ್ಸ್. ಪ್ರೋಟೀನ್ ಬಾರ್ದಾಗ ನಾವು ಕರೆ ಪ್ರೋಟೀನ್ ಹಾಕತ್ತೀವಿ. ಕರ್ನ ಹಾಕತ್ತೀವಿ ಅದನ್ನ ವೇ ಪ್ರೋಟೀನ್. ಇವೆಲ್ಲ ಡಬ್ಬಿನ ಹಾಕಿದ್ಲಕ್ಕೆ 2 ಸ್ಪೂನ್. ಇನ್ ಒಂದ್ ಕಡಾವ್ಯಾಗ 1 ಟೇಬಲ್ ಸ್ಪೂನ್ ತುಪ್ಪ ಹಾಕೊಂಡ 2 ಕಪ್ ಖರ್ಜೂರಿ ತಗೊಂಡಿರ್ತೇವ್ ನೋಡ್ರಿ. ಅದನ್ನ ಫ್ರೈ ಮಾಡ್ಕೋದ ಮೆತ್ತಗಾಗ್ತೈತಿ. ಅಂಡ್ ನಾವು ಪೌಡರ್ ಮಾಡಿರುವಂತ ಡ್ರೈ ಫ್ರೂಟ್ಸ್ ದಾಗ ಸ್ವಲ್ಪ ಖರ್ಜೂರಿ ಹಾಕೊಂಡ ಈ ತರ ಮತ್ ಮಿಕ್ಸ್ ಮಾಡ್ಕೋದ ಮೆತ್ತಗಾಗ್ತೈತಿ. ಒಂದ್ಸಲ ಮಿಕ್ಸ್ ಮಾಡ್ಕೊಂಡ ಈ ತರ ನೀವು ಪ್ರೋಟೀನ್ ಬಾರ್ನು ಮಾಡ್ಕೋಬಹುದ್ರಿ, ಅಥವಾ ಪ್ರೋಟೀನ್ ಲಡ್ಡುನು ಮಾಡ್ಕೋಬಹುದು. ಈ ತರ ಸಿಂಪಲ್ ಆಗಿ ಶುಗರ್ ಲೆಸ್ ಮತ್ತ ಪ್ರೋಟೀನ್ ರಿಚ್ ಇರುವಂತ ಪ್ರೋಟೀನ್ ಬಾರ್ ಮತ್ತ ಲಡ್ಡು ರೆಡಿ ಇದಾವ್. ನೀವು ಒಂದ್ಸಲ ಟ್ರೈ ಮಾಡ್ರಿ. ಫ್ರೆಂಡ್ಸ್, ಈಗ ನಾವು ಜಡ್ಜ್ ಆಗಿರೋದ್ರ ನಮ್ ಪ್ರೋಟೀನ್ ಬಾರ್ ಹೆಂಗಾಗಿದಾವ ಅಂತ ಹೇಳಿ ರಿವ್ಯೂ ಹೇಳ್ದಿತ್ರಿ. ನೋಡೋರೆ ಬಾಯಾಗ ನೀರ್ ಬಿಡತ್ತೀರಿ. ಹೆಂಗ್ ಟೇಸ್ಟ್ ಅದಾವು. ಹೆಲ್ದಿ ಇದಾವ ಅಂದ್ಮೇಲೆ ಹಂಗೆ ಇರೋಲ್ಲ. ಶುಗರ್ ಲೆಸ್ ಇದಾವ. ನಮ್ಗೇನ್ ಬೇಕಾದ್ ಸ್ವೀಟ್ ಐತಿ. ಪ್ರೋಟೀನ್ ಅಂತೂ ಆಬ್ವಿಯಸ್ಲಿ ಐತಿ. ಭಾರಿ ಆಗ್ಯಾವ. ಇದು ಮಸ್ತ್ ಮಾಡಿ ಅನ್ಸತಿ. ಕರೆನೆ ಜೋಕ್ ಮಾಡಿದ್ರಿ. ಸೀರಿಯಸ್ ನಾ ಪ್ರೋಟೀನ್ ಚಾಕ್ಲೇಟ್ ತಿಂದ ಹಂಗ ಅದಕ್ಕ ನೀವು ಎಲ್ಲರೂ ಟ್ರೈ ಮಾಡಿ, ಪಕ್ಕ ಟ್ರೈ ಮಾಡಿ. ಭಾರಿ ಆಗ್ಯಾವ. ವ್ಲಾಗ್ ಇಷ್ಟ ಆದ್ರ ಲೈಕ್, ಶೇರ್, ಫಾಲೋ ಮಾಡ್ರಿ. ನಮಸ್ಕಾರ.